ಬಿಗ್ ಬಾಸ್ ಫಿನಾಲೆ ತಲುಪಿರುವಂತ ಕಂಟೆಸ್ಟೆಂಟ್ಗಳಲ್ಲಿ ಕಾವ್ಯ ಶೈವಕರು ಕದರ್ ಕಾವ್ಯ ಈ ಬಾರಿ ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಟ್ಟೆ ಇಡ್ತಾರಾ ಅನ್ನುವಂಥ ಕಾನ್ಫಿಡೆನ್ಸ್ ನಲ್ಲಿ ಅವರ ಅಭಿಮಾನಿಗಳು ಗಿಲ್ಲಿ ಜೊತೆ ಎಂಟ್ರಿ ಕೊಟ್ಟಿದ್ದೆ ಕಾವ್ಯಗೆ ಪ್ಲಸ್ ಪಾಯಿಂಟ್ ಅಂತ. ಜೊತೆಗೆ ಸ್ನೇಹವೇ ಇವರ ದೌರ್ಬಲ್ಯ ಅನ್ನೋರು ಕೂಡ. ಹಾಗಾಗಿ ಉಳಿದ ಸ್ಪರ್ಧಿಗಳನ್ನ ಮೀರಿಸಿ ಕಾವ್ಯ ಬಿಗ್ ಬಾಸ್ ಟ್ರೋಫಿಗೆ ಒಡತಿ ಆಗ್ತಾರಾ ಅನ್ನೋದು ಈಗಿರುವ ಪ್ರಶ್ನೆ. ಕನ್ನಡದ ಪ್ರಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ಅಂತಿಮ ಘಟ್ಟಕ್ಕೆ ಬಂದಿದೆ. ಸುಮಾರು 3 ತಿಂಗಳಿಂದ ಪ್ರೇಕ್ಷಕರನ್ನ ರಂಜಿಸುತ್ತಿದ್ದಂಥ ಶೋ ಫಿನಾಲೆ ಹಂತಕ್ಕೆ ಬಂದಿದೆ. ಅಂತಿಮವಾಗಿ ಫೈನಲ್ನಲ್ಲಿ 6 ಮಂದಿ ಕಣಕ್ಕಿಳಿದಿತ್ತು. ಅದರಲ್ಲಿ ಕಾವ್ಯ ಶೈವ ಕೂಡ. ಕದರ್ ಕಾವ್ಯ ಅಂತಲೇ ಹೆಸರಾಗಿರುವಂಥ ಕಾವ್ಯ ಶೈವಾಗಿ ಕೂಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ. ಕಾವ್ಯನೇ ಈ ಬಾರಿಯ ಬಿಗ್ ಬಾಸ್ ಕ್ವೀನ್ ಅಂತ. ಹಾಗಾಗಿ ನಿಜಕ್ಕೂ ಈ ಬಾರಿಯ ಬಿಗ್ ಬಾಸ್ ಕಿರೀಟ ಕಾವ್ಯ ಶೈವ ಪಾಲಾಗುತ್ತಾ ಅನ್ನೋ ಕುತೂಹಲ ಮೂಡ್ತಾ ಇದೆ. ಮೂಲತಃ KR ಪೇಟೆಯವರಾದಂತಹ ಕಾವ್ಯ ಶೈವ ಕಿರುತೆರೆಯ ಧಾರಾವಾಹಿಗಳ ಮೂಲಕ ಹೆಸರು ಮಾಡಿದರು. ಕೆಂಡ ಸಂಪಿಗೆ ಸೀರಿಯಲ್ನಲ್ಲಿ ನಟಿಸುವ ಮೂಲಕ ಜನಪ್ರಿಯರಾಗಿರುವಂತಹ ಕಾವ್ಯ ಶೈವ ನಂತರ ಕೊತ್ತಲವಾಡಿ ಸಿನಿಮಾ ಮೂಲಕ ಸಿನಿಮಾ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದರು. ಹೀಗೆ ನಟಿಯಾಗಿದ್ದಂಥ ಕಾವ್ಯ ಶೈವ ಬಿಗ್ ಬಾಸ್ ಮನೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟರು. ಅದು ಕೂಡ ಗಿಲ್ಲಿ ನಟನ ಜೊತೆಗೆ ಜಂಟಿಯಾಗಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಆರಂಭದಿಂದಲೂ ಕೂಡ ಕಾವ್ಯ ತಮ್ಮ ಸ್ಮಾರ್ಟ್ ಗೇಮ್ ಪ್ಲೇನಿಂದ ಗಮನವನ್ನು ಸೆಳೆದಿದ್ದಾರೆ. ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಮೊದಲ ವಾರದಲ್ಲೇ ಕಾವ್ಯ ಟಾಸ್ಕ್ಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ಜೊತೆಗೆ ಮನೆ ಸದಸ್ಯರೊಂದಿಗೆ ಒಳ್ಳೆಯ ರೀತಿ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ರು. ಇನ್ನು ಕಾವ್ಯ ಹೆಸರಿನ ಜೊತೆಗೆ ತಟ್ ಅಂತ ನೆನಪಾಗೋದೇ ಗಿಲ್ಲಿ. ಕಾರಣ ಇಬ್ಬರು ಕೂಡ ಒಟ್ಟಾಗೆ ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿದ್ರು. ಜಂಟಿಯಾಗಿ ದೊಡ್ಡ ಮನೆಗೆ ಪ್ರವೇಶಿಸಿದ ಇವರಿಬ್ಬರ ಬಾಂಡಿಂಗ್ ಬಹಳಷ್ಟು ಚರ್ಚೆಗೆ ಕಾರಣವಾಯಿತು. ಇವರಿಬ್ಬರ ನಡುವಿನ ಗೆಳೆತನ ಈ ಸೀಸನ್ನ ಹೈಲೈಟ್ಗಳಲ್ಲಿ ಒಂದಾಗಿತ್ತು. ಆದರೆ ಅದರಲ್ಲಿ ಖಂಡಿತ ಆಶ್ಚರ್ಯವಿಲ್ಲ. ಆರಂಭದಲ್ಲಿ ಕಾವ್ಯ ಶೈವ ಹಾಗೂ ಗಿಲ್ಲಿ ನಡುವಿನ ಬಾಂಡಿಂಗ್ ಮೋಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬಾಂಡ್ ಅಂತೆಲ್ಲ ಪ್ರೇಕ್ಷಕರು ಮಾತಾಡ್ತಾರೆ. ಆದರೆ ದಿನಗಳು ಕಳೀತಿದ್ದಂತೆ ಇಬ್ಬರ ನಡುವೆ ನಿಧಾನವಾಗಿ ಅಂತರ ಮೂಡೋಕೆ ಕಾವ್ಯ ಅವರಿಗೆ ಗಿಲ್ಲಿ ನಟನ ಫ್ರೆಂಡ್ಶಿಪ್ ಇರಿಟೇಟ್ ಆಗೋಕೆ ಶುರು. ಹೌದು, ಮೊದಲು ಕಾವ್ಯ ಹಾಗೂ ಗಿಲ್ಲಿ ನಟ ಚೆನ್ನಾಗಿಯೇ ಇತ್ತು. ಆದರೆ ಯಾವಾಗ ನಾಮಿನೇಷನ್ ವೇಳೆ ಗಿಲ್ಲಿಯಿಂದ ಕಾವ್ಯ ಎಂಬ ಮಾತುಗಳು ಕೇಳೋಕೆ ಶುರುವಾದವು, ಅಲ್ಲಿಂದ ಕಾವ್ಯ ಕೂಡ ಗಿಲ್ಲಿಯನ್ನ ಅವಾಯ್ಡ್ ಮಾಡೋಕೆ ಶುರು ಮಾಡಿತು. ಇದೇ ನಾಮಿನೇಷನ್ ಪ್ರತಿಕ್ರಿಯೆಯೊಂದಿಗೆ ರಾಶಿಕಾ ಶೆಟ್ಟಿ ಕಾವ್ಯ ಹಾಗೂ ಗಿಲ್ಲಿ ವಿರುದ್ಧ ಚಾಲೆಂಜ್ ಮಾಡಿದ್ರು. ನೀನು ಹೊರಗಡೆ ಹೋದ್ಮೇಲೆ ನಾನು ಹೋಗೋದು ಅಂತ ಹೇಳಿದ್ರು. ಇನ್ನು ಟಾಸ್ಕ್ ಅಂತ ಬಂದಾಗ ಕಾವ್ಯ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಗಳು. ಕೆಲವೊಂದು ಟಾಸ್ಕ್ಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಅಂತ ಜನ ಮಾತಾಡಿದ್ದು ಕೂಡ ಇದೆ. ಇನ್ನು ಕೆಲ ಟಾಸ್ಕ್ಗಳಲ್ಲಿ ವಾವ್ ಎಂಬಂತೆ ಕಾವ್ಯ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಉದಾಹರಣೆ, ವಾಟರ್ ಫಿಲ್ಲಿಂಗ್ ಟಾಸ್ಕ್ನಲ್ಲಿ ಕಾವ್ಯ ಸಿಂಗಲ್ ಆಗೇ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಇನ್ನು ಡೆವಿಲ್ ಟಾಸ್ಕ್ ಒಂದರಲ್ಲಿ ಕಷ್ಟದ ಚಾಲೆಂಜ್ ಸ್ವೀಕರಿಸಿ ಸೈ ಅನಿಸಿಕೊಂಡಿತ್ತು. ಅಲ್ಲಿ ಕಾವ್ಯಗೆ ವೀಕ್ಷಕರು ಬೇಷ್ ಅಂತ ಕೂಡ ಹೇಳಿದ್ರು. ಅಲ್ಲಿಂದ ಕಾವ್ಯರ ಕದರ್ ವೀಕ್ಷಕರಿಗೆ ಇಷ್ಟವಾಗುತ್ತಲೇ ಬಂತು. ಇದೆಲ್ಲವನ್ನ ಹೊರತುಪಡಿಸಿದ್ರೆ ಗಿಲ್ಲಿ ಜೊತೆಗಿನ ಬಾಂಡಿಂಗ್ ಅಂತಿದೆಯಲ್ಲ, ಕೆಲವೊಮ್ಮೆ ಅವರ ಜರ್ನಿಯ ಬೆನ್ನೆಲುಬು ಅಂತ ಅನಿಸಿದ್ದಿದೆ. ಹೀಗಾಗಿ ಇತ್ತೀಚೆಗೆ ತೀರ ಗಿಲ್ಲಿಯನ್ನ ಕಾವ್ಯ ಅವಾಯ್ಡ್ ಮಾಡಿದ್ರು. ಇನ್ನು ಫ್ಯಾಮಿಲಿ ವೀಕ್ನಲ್ಲಿ ತಮ್ಮನ ಮಿಸ್ಟೇಕ್ನಿಂದ ಕಾವ್ಯಗೆ ದೊಡ್ಡ ಹೊಡೆತ ಬಿತ್ತು. ಮನೆಯವರ ಮಾತು ಕೇಳಿ ಗಿಲ್ಲಿ ಜೊತೆ ಕ್ಲೋಸ್ ಆಗೋದಾ ಅಥವಾ ದೂರ ಇರೋದಾ ಅನ್ನೋ ಕನ್ಫ್ಯೂಷನ್ನಲ್ಲಿ ಕಾವ್ಯ ಅವರಿಗೆ. ಹಾಗಾಗಿ ಕಾವ್ಯ ಇತ್ತೀಚೆಗೆ ತೀರ ಡೌನ್ ಆಗಿದ್ರು. ವೀಕೆಂಡ್ನಲ್ಲಿ ಸುದೀಪ್ ಅವರು ಯಾರು ಹೊರಗಡೆ ಹೋಗಬೇಕು ಅಂತ ಕೇಳಿದಾಗ ನಾನೇ ಅಂತ ಹೇಳಿದ್ರು ಈ ಕಾವ್ಯ ಶೈವ. ಕಾವ್ಯ ಅವರ ಬಿಗ್ ಬಾಸ್ ಜರ್ನಿಯಲ್ಲಿ ಹಲವು ಪ್ಲಸ್ ಪಾಯಿಂಟ್ಗಳು. ಮೊದಲನೇದು ಅವರ ಸ್ಮಾರ್ಟ್ನೆಸ್. ಇನ್ನು ಆಡಿಯನ್ಸ್ ಪಲ್ಸ್ ಕೂಡ ಕಾವ್ಯ ಶೈವಗೆ ಚೆನ್ನಾಗಿ ಗೊತ್ತಿದೆ. ಯಾವ ವಿಚಾರದಲ್ಲಿ ಸ್ಟ್ಯಾಂಡ್ ತಗೋಬೇಕು ಮತ್ತು ತಪ್ಪು ಅನಿಸಿದಾಗ ಅವರನ್ನು ಎಕ್ಸ್ಪೋಸ್ ಮಾಡೋದು ಕೂಡ ಕಾವ್ಯರ ಪ್ಲಸ್ ಪಾಯಿಂಟ್. ಉದಾಹರಣೆಗೆ ರಕ್ಷಿತಾ ಶೆಟ್ಟಿ ನಾಮಿನೇಷನ್ ವೇಳೆ ಯಾವ್ಯಾವುದೋ ಕಾರಣಗಳನ್ನು ಕೊಟ್ಟು ನಾನೇ ಸರಿ ಅಂತ. ಆದರೆ ಕಾವ್ಯ ಅವರಿಗೆ ನೀಟಾಗಿ ಅರ್ಥ ಮಾಡಿಸಿ ಅವರ ತಪ್ಪನ್ನು ಸುಮಾರು ಸಲ ಎತ್ತಿ ಹಿಡಿದರು. ಜೊತೆಗೆ ಕಾವ್ಯ ಸುಮ್ಮನೆ ಯಾರೊಂದಿಗೆ ಜಗಳ ಆಡ್ತಾ ಇದ್ರು. ಆದರೆ ತಮ್ಮ ತಂಟೆಗೆ ಬಂದಾಗ ಕಾವ್ಯ ಸುಮ್ಮನೆ ಅಂತೂ ಇರ್ತಾ ಇದ್ರು. ಇತರ ಸ್ಪರ್ಧಿಗಳನ್ನ ಕನ್ಫ್ಯೂಸ್ ಮಾಡುವ ಕೆಪಾಬಿಲಿಟಿ
ಇತರ ಸ್ಪರ್ಧಿಗಳನ್ನ ಕನ್ಫ್ಯೂಸ್ ಮಾಡುವ ಕೆಪಾಬಿಲಿಟಿ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಟಾಸ್ಕ್ಗಳಲ್ಲಿ ಮತ್ತು ನಾಮಿನೇಷನ್ಗಳಲ್ಲಿ ವೈಯಕ್ತಿಕವಾಗಿ ಕಾವ್ಯ ಯಾರನ್ನೂ ಕೂಡ ಟಾರ್ಗೆಟ್ ಮಾಡ್ತಾರೆ. ಜೊತೆಗೆ ಯಾವುದೇ ಸಮಯದಲ್ಲೂ ಧೈರ್ಯ ಮತ್ತು ತಾಳ್ಮೆಯನ್ನ ಕಾಯ್ದುಕೊಂಡಿದ್ದಾರೆ ಕಾವ್ಯ. ಇನ್ನು ಪ್ಲಸ್ ಜೊತೆಗೆ ಕಾವ್ಯ ಅವರ ಜರ್ನಿಯಲ್ಲಿ ಮೈನಸ್ ಪಾಯಿಂಟ್ಗಳು ಕೂಡ ಇವೆ. ಮೊದಲನೆಯದು ಬೇಗನೆ ಎಮೋಷನಲ್ ಆಗ್ತಾ ಇದೆ. ಹೀಗಾಗಿ ಅವರನ್ನ ಕುಗ್ಗಿಸುವವರಿಗೆ ಈಸಿಯಾಗಿ ದಾರಿ ಮಾಡ್ತಾರೆ. ಇನ್ನು ಗಿಲ್ಲಿ ಅವರನ್ನ ಬಿಟ್ಟು ಇನ್ನೂ ಸ್ವಲ್ಪ ಹೆಚ್ಚಾಗಿ ಕಾಣಿಸಿಕೊಳ್ಬಹುದು. ಟಾಸ್ಕ್ಗಳಲ್ಲಿ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು. ಇದು ಅವರ ಆಟಕ್ಕೆ ಹಾನಿ ಮಾಡಿದೆ ಅನ್ನೋದು ಕೆಲವು ವೀಕ್ಷಕರ ಅಭಿಪ್ರಾಯ. ಇಂತಹ ಕಾವ್ಯ ಟ್ರೋಫಿ ಗೆದ್ದೇ ಗೆಲ್ತಾರೆ ಅನ್ನೋದು ಅಭಿಮಾನಿಗಳ ನಂಬಿಕೆ. ಕಾವ್ಯ ಅವರ ಸ್ಮಾರ್ಟ್ ಗೇಮ್ ಮತ್ತು ಆಡಿಯನ್ಸ್ ಕನೆಕ್ಷನ್ ಅವರನ್ನ ಟ್ರೋಫಿ ಹತ್ತಿರಕ್ಕೆ ಕೊಂಡೊಯ್ಯಬಹುದು ಅನ್ನೋ ಅಭಿಪ್ರಾಯ. ಆದರೆ ನಿಜಕ್ಕೂ ಕಾವ್ಯ ಶೈವ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿತಾರ ಅನ್ನೋದನ್ನ ಕಾದು ನೋಡಿ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದ.